ಬೇಕಾ ಹೇಳಿ. ಮನೆಯಲ್ಲೇ ಕುತ್ಕೊಂಡು 1 ಕೋಟಿ ಕೊಡ್ತೀರಾ? ಈ ವ್ಯೂ ಸಿಗುತ್ತಾ? लाइव एक्सपीरियंस ಮಾಡ್ತೀರಾ? जो माइलस्टोन है आगे, उसके आगे 2 गांव हैं. हाँ हाँ हाँ. एवरी टर्न you take you'll get new view. अलग व्यू है and different color of mountain. हाँ. डिंग 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 डिंग. ಇದು ನೋಡಿ ಇದು ಅಮೇಜಿಂಗ್ ಇದು. ಈ ಕಡೆಯಿಂದ ಹಿಡಿದು ಈ ಕಡೆವರೆಗೂ ಎಲ್ಲಾದ್ರೂ ಹೋಗ್ಬೋದು ನಿಮ್ಮದೇ ಟ್ರಯಲ್ಸ್. ಏನು ಬರ್ತಾವ ನಾವು. पंचर कंग्रेचुलेशन. इधे नोड ऑब्जर्वेटरी. हो ಹೋಗ್ರೋ ಮುಂದೆ ಮೇಲೆ ಅಲ್ಲಿ ಇರೋದು ಅಸಲಿ ಮಜಾ. ಇವಾಗಲ್ಲಿರೋದು ಮೌಂಟೇನ್ ಒಳಗಡೆ ಹೋಗಿದ್ವಿ ಅಂದರೆ ನೆನ್ಸ್ಕೊಂಡು ನೋಡಿದ್ರೆ ನಂಬಿಕೆ ಆಗಲ್ಲ ನಮಗೆ. ಲಿಟ್ರಲ್ ಆ ಮೌಂಟೇನ್ ಒಳಗಡೆ ಇದ್ವಿ ನಾವು. ಹೆಂಗಿದಲ್ಲ ಇದು ಎಲ್ಲ ಕಂಪ್ಲೀಟ್ ಸಮುದ್ರದಲ್ಲಿ ಮುಗಿಸಿತ್ತು ಅನಿಸುತ್ತೆ. Leave on the boat, but don't drive on it. Okay bro, okay. Back. ಈ ಸೆಂಟ್ರಲ್ ಕಾಣ್ತಿಲ್ಲ ಬ್ಲೂ ಕಲರ್ದು ಅದೇ ಸ್ಪೇಸು. ಏನಿಲ್ಲ ಇನ್ನಷ್ಟೇ, ಅಷ್ಟು ಹೈಟಲ್ಲಿ ಇನ್ನೇನು ಕಾಣಿಸುತ್ತೆ ಮಣ್ಣು. ಇದರ ಥರ ಕಾಣಿಸುತ್ತೆ, ಅದು ಇದಕ್ಕಿಂತ ಹೈಟ್ ಯಾವುದೈತೆ. ಮಸ್ತ್ ಎಕ್ಸ್ಪೀರಿಯನ್ಸು ಲೈಫಲ್ಲಿ. ಒಂದ್ಸಲ ಆದರೂ ಈ ಹೈಟನ್ನು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಈ ವ್ಯೂನ ಎಕ್ಸ್ಪೀರಿಯನ್ಸ್ ಈಗ ನೀವು ವಿಡಿಯೋದಲ್ಲಿ ನೋಡ್ತೀರಾ, ನಾನು ಎಷ್ಟು ಎಕ್ಸಾಜರೇಟಾಗಿ ಹೇಳ್ಕೊಂಡ್ರು ಅದು ಗೊತ್ತಾಗಲ್ಲ, ಅದಕ್ಕೆ ಫೀಲು ಆಗಲ್ಲ. ನೀವು ಒಂದ್ಸಲ ಇಲ್ಲಿ ಬರ್ತಿರಲ್ಲ ಅಜ್ಜಿ ಮಜಾ ಬೀರೋ ಲೈಫ್ ಸಾರ್ಥಕ ಅನಿಸ್ಬಿಡುತ್ತೆ. ದೇವರಿಗೆಲ್ಲ ಬಿಟ್ಟಿದ್ರು ಅದಕ್ಕೆ ಮನುಷ್ಯರನ್ನ ಹೋಗ್ರೋ ನೋಡ್ರೋ ಎಲ್ಲ ಕಡೆ ಇದನ್ನೆಲ್ಲ ಅಂತ. ಬಟ್ ನಾವೇನು ಯಾವೊಂದು ತಿರ್ಕೊಂಡು ಕಾನ್ಸೆಪ್ಟ್ ಮಾಡ್ತಿದ್ರೆ
ಏರ್ಪೋರ್ಟ್ ಈ ವ್ಯೂಗಿಂತ ಬೇಕಾ ಹೇಳಿ? ಮನೆಯಲ್ಲೇ ಕುತ್ಕೊಂಡು 1 ಕೋಟಿ ಕೊಡ್ತೀರಾ? ಈ ವ್ಯೂ ಸಿಗುತ್ತಾ? ಲೈವ್ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ? ದುಡ್ಡು ಇಟ್ಕೊಂಡು ಏನು ಮಾಡ್ತೀಯ ಗುರು? ಯಾವುದೋ ಮೊನ್ನೆ ರೀಲ್ಸಲ್ಲಿ ಹೇಳಿಲ್ವಾ, ನೀನು ಎಷ್ಟೇ 100 ಕೋಟಿ ಇಲ್ಲ 200 ಕೋಟಿ ಮಾಡಿ ನಿನ್ನ ಫ್ಯಾಮಿಲಿಗೆ ಸೇವ್ ಮಾಡಿ ಇರ್ತೀಯ. 100 ಇಯರ್ಸ್ ಆದಮೇಲೆ ನಿನ್ನ ಮಕ್ಳುಗಳು ಜಸ್ಟ್ ನಿನ್ನ ಫೋಟೋ ಇರುತ್ತೆ. 100 ಇಯರ್ಸ್ ಆದಮೇಲೆ ಅದು ಇರೋಲ್ಲ. ಆಮೇಲೆ ನಿನ್ನ ಮೊಮ್ಮಕ್ಕಳು ಬರೋ ಟೈಮ್ಗೆ ನಿನ್ನ ಎಕ್ಸಿಸ್ಟೆನ್ಸೇ ಇರೋಲ್ಲ. ನಿನ್ನ ಹೆಸರು ಕೂಡ ನೆನಪಿರಲ್ಲ ಅವ್ರಿಗೆ. ಯಾಕೆ ಇಷ್ಟೆಲ್ಲ ಒದ್ದಾಡಬೇಕು? ಎಂಜಾಯ್ ದ ವ್ಯೂ, ಎಂಜಾಯ್. ಪ್ರಪಂಚಕ್ಕೆ ದೇವರು ಸೃಷ್ಟಿ ಮಾಡಿರೋದು ಅದಕ್ಕೆ ಮನುಷ್ಯನ. ಬೇರೆ ಪ್ರಾಣಿಗಳಿಗಿನ್ನ ಮನುಷ್ಯ ಏನಕ್ಕೆ ಹೇಳಿ ಬುದ್ಧಿವಂತ, ಅಷ್ಟೊಂದು ಬುದ್ಧಿವಂತನ ಮಾಡಿ ಅವನಿಗೆ ಮಾತಾಡೋಷ್ಟು ಭಾಗ್ಯ ಕೊಟ್ಟು ಏನಕ್ಕೆ ಮಾಡಿದ್ದೀನಿ ಹೇಳಿ? ಹೇಗೆ ಕಾರಣಕ್ಕೆ? ಟೆಕ್ನಾಲಜಿ ಇದೆ, ಯೂಸ್ ಮಾಡ್ಕೊಳ್ಳಿ ಅಂತ ವ್ಯೂ ಬನ್ನಿ. ಬಿಳಿಗೆಂಪು ತೋಳೆ ಅತಿ ತುಂಟ ಕಣ್ಣೆ, ಮುದ್ದು ಮುಂಗುರುಳೆ ಕೆಂಪು ಕಿರುಬೆರಳೆ, ನೆನಪಾಗದಿರಿ ಕಾಡಿಸದಿರಿ ಸುಮ್ಮನೆ ಬಿಡಿ. ಅನುರಾಗದ ಈ ನೋವಿಗೆ ಏನ್ ಹೆಸರಿಡಲಿ? ಅನುರಾಗದ ಈ ನೋವಿಗೆ ಹೆಸರೇನಿಡಲಿ? ಎದೆಯೊಳಗಡೆ ಎದೆಯೊಂದಿದೆ, ನೆನಪೊಳಗಡೆ ನೆನಪೊಂದಿದೆ. ಈ ಒಂಟಿ ರಾತ್ರಿಯಲ್ಲಿ ಅವಳ ಗುಂಗು ನನಗೇಕೋ ಕೇಳಿಸದು ನನ್ನ ಕೂಗು. ನನ್ನ ಬೆನ್ನಲ್ಲಿನ ಕಣ್ಣೆಲ್ಲ ಅವಳ ಕಡೆ, ಉಸಿರು ಕಟ್ಟುವುದು ನಿಂತಲ್ಲೇ ನಿಂತ ಕಡೆ. ಒಲವೆಂಬುದು ಮಳೆಗಾಲ ಬಾಯ ಹಾರಿದಂತೆ, ಕಡು ಎಚ್ಚರದಲ್ಲೇ ಹೃದಯ ಕಾಂಜಾರಿದಂತೆ. ಅನ್ಕೊಂಡೆ I was about to ask you, shall we take this road? I was about to ask you, किस चीज़ के लिए? अभी ये रास्ते में चलेंगे? मेरे को चाहिए था. किसी से तो आए थे हम लोग, नहीं इसके साथ, इसमें था ना. इससे आए थे. ಇಲ್ಲಿಂದ ಬಂದಿದ್ದು. ಹೌದಾ? ठीक है, ಏ ಬೈ इससे आए थे. आप रोड खत्म हो गया ना, रोड कनेक्ट हुआ था ना. हाँ ओके भूल गए. पास के स्ट्रेट जाता तो किधर जाता? वो जो नीचे जा रहा था, हाँ. वो निकला, जो माइलस्टोन है आगे. उसके आगे 2 गांव हैं. हाँ बस विलेज है और कुछ नहीं. पहले पासेस नहीं होते थे. हाँ पहले विलेज टू विलेज रास्ता होता था. ओके. जैसे कि आप देख रहे होंगे ना, रोड के ऊपर पहाड़ों के ऊपर पैच बने हुए हैं. हाँ क्या नाम है इसके, टायर्स के हाँ ट्रेल्स. ट्रेल बने हुए हैं. हाँ. तो ऐसे ट्रेल से जाते थे पहले ना. ओके जब मैं फर्स्ट टाइम उमिंगला आया था ना, तो उस टाइम उमिंगला का नाम भी नहीं पता था मुझे. हाँ पर मैं उस गांव में गया था. हाँ 2017 में. 17 में था ही नहीं कुछ रोड वोड, यही था बस मट्टी वाला. ऐसा रास्ता भी नहीं बना हुआ था ना, पर ऊबड़ खाबड़ बहुत मोटा मट्टी था. हाँ ತಂಡವಲ್ಲ ಈ ರೋಡಲ್ಲಿ ಹೋಗೋಕೆ. ಇವಾಗ ಮಸ್ತ್ ಇರುತ್ತೆ ಇವಾಗ ಮಜಾ. ಫುಲ್ ಕಂಪ್ಲೀಟ್ ಮಗ ಅದು ನೋಡು. ಏನು ನೋಡೋ ಇದು ಹಿಂಗೆ ಕಾಣಿಸುತ್ತೆ ವ್ಯೂ, ಆ ಬ್ಲೂ ಸ್ಕೈಗೂ ಅದಕ್ಕೂ. ಹಾಂ ಅದೇ. ಎವ್ರಿ ಟರ್ನ್ ಯು ಟೇಕ್ ವಿಲ್ ಗೆಟ್ ನ್ಯೂ ವ್ಯೂ, अलग व्यू है. एंड डिफरेंट कलर ऑफ माउंटेन. हाँ से उधर एक कलर है, उधर एक कलर है, वो ग्रीन कलर है, वो ऐसा लद्दाख अलग ही चीज हो जाए भाई. नो क्लाउड्स. ओके. क्लाउड्स की वजह से ठंडा ना, ಕೈಯೆಲ್ಲ ಫ್ರೀಸ್ ಆಗಿಬಿಟ್ಟಿದ್ದಲ್ಲದು. ಚಲೇ
ಓಕೆ ಓಕೆ ಚಲ್ ನಾನು ಆ್ಯಕ್ಚುಲಿ ಹಿಂಗೆ ಹೋಗೋಣ ಬಾಬರು ಅಂತ ಹೇಳಿದ್ದ ಅವನಿಗೆ. ಅವನಿಲ್ಲ ನಾವು ಬಂದಿದ್ದೆ ಹೆಂಗೆ ಅಂತ ಮರ್ತೋಗ್ಬಿಡ್ತೀನಿ ನಾನು. ಯಾಕೆಂದರೆ ವೀಡಿಯೋ ಮಾಡ್ತಾ ಜಸ್ಟ್ ವ್ಯೂ ಇಂಪ್ರೂವ್ ಮಾಡ್ತಾ ಇದ್ದೀನಿ. ಟ್ರಯಲ್ ಬೇರೆ ಫಸ್ಟ್ ಟೈಮ್ ಇದು. ವ್ಯೂ ಕಾಣಿಸುತ್ತೆ ನಿಮಗೆ. ಡಿಂಗ್ 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 ಇದು ನೋಡಿಬಿಡು, ಇದು ಅಮೇಜಿಂಗ್ ಇದು. ಏನು ರೈಟ್ ಸೈಡ್ ನೋಡೋದು ಶೇಟ್. This is called top of the world. ಈ ಮೌಂಟೇನ್ ಕ್ಲೌಡ್ ಯಾವುದು ಮೌಂಟೇನ್ ಯಾವುದು ಗೊತ್ತಾಗ್ತಿಲ್ಲ. ಅಷ್ಟು ಇದೆ. ಇಲ್ಲಿ ಫುಲ್ಲು ಲೂಸ್ ಸ್ಯಾಂಡ್ ಇದು. ತುಂಬ ಹುಷಾರಾಗಿ ಹೋಗ್ಬೇಕು ಇಲ್ಲಿ. ಎಷ್ಟು ಸ್ಲೋ ಆಗಿರ್ತೀವಿ ಅಷ್ಟು ಒಳ್ಳೆಯದು. ನಾವು ಬರ್ಬೇಕಾದ್ರೆ ಹಿಂಗಂಗೆ ಕಾಣಿಸೋದು. ನಾನು ಹತ್ಬೇಕಾದ್ರೆ ಈಗ ಇಳಿಬೇಕಾದ್ರೆ ಫುಲ್ ವ್ಯೂ ಕಾಣಿಸುತ್ತೆ ವ್ಯಾಲಿ. ಅಂದರೆ ಇಲ್ಲಿ ಹೇಗೆ ಅಂದರೆ ಒಂದೊಂದು ಮೌಂಟೇನ್ದು ಒಂದೊಂದು ಕಲರು ಚೇಂಜ್ ಆಗುತ್ತೆ. ಸೊ ಅವ್ರು ಹೇಳೋದು ದೇರ್ ಇಸ್ ನೋ ಕೆಮಿಕಲ್ ರಿಯಾಕ್ಷನ್ ಅವ್ರು ನಥಿಂಗ್ ಲೈಕ್ ದಟ್. ಕ್ಲೌಡ್ಸು ಪಾಸ್ ಆಗ್ತಲ್ಲ, ಮೂವ್ ಆಗ್ತಾ ಇರುತ್ತಲ್ಲ, ಸೊ ಅದ್ರ ತಕ್ಕಂತೆ ಕಲರು ಚೇಂಜ್ ಆಗುತ್ತೆ ಅಂತ ಹೇಳೋದು. ಎಷ್ಟು ಹುಷಾರಾಗಿ ಹೋಗ್ಬೇಕು ನೋಡಿ ಇಲ್ಲಿ. ಅಲ್ಲೊಂದು ಪಾಟ್ ಇದೆ ನೋಡಿ, ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ಈ ಬೆಟ್ಟದಿಂದ ಇಳಿದು ಅಲ್ಲಿ ಹೋಗ್ಬೇಕು. ಅಷ್ಟು ಹೈಟ್ಸಿಂದ ಬಂದು ನಾವು ಅಲ್ಲಿರಲ್ಲ ಆ ರೋಡಲ್ಲಿ ಹೋಗ್ಬೇಕು. ಬಟ್ ಅಷ್ಟು ಅಗ್ಲೂ ಫುಲ್ ರೋಡೇ, ಎಲ್ಲಿಂದ ಎಲ್ಲಿ ಹೋಗ್ಬೋದು ನೀವು. ಅಷ್ಟು ವೈಡ್ ಇದೆ ಅದು. ಬೈಕು ವ್ಯೂ ಇವಾಗ ಇದು ಫ್ಲ್ಯಾಟ್ ರೋಡ್, ಅಲ್ಲಿ ಮೇಲಿಂದ ಕಾಣಿಸ್ತಾ ಇತ್ತು, ನೀವು ನೋಡಿರ್ಬೋದು. ಸೊ ಇವಾಗ ಏನಾಗುತ್ತೆ, ಇದು ಹೋಗ್ತಾ 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 ಅಲ್ಲಿ ಕಂಪ್ಲೀಟ್ ಫ್ಲ್ಯಾಟ್ ಕೆಳಗಡೆ ಹೋಗ್ತೀವಿ. ಒಂದು ಸ್ವಲ್ಪ ಇಳಿಬೇಕು. ಸೊ ಅವಾಗ ಹೇಗಿದ್ರೆ ಕಂಪ್ಲೀಟ್ ಅಲ್ಲಿಂದ ಎಲ್ಲಿವರೆಗೂ ನೀವು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ನಿಮ್ಮದೇ ಟ್ರಯಲ್ಸ್, ಮೇಕ್ ಯುವರ್ ಓನ್ ಟ್ರಯಲ್ಸ್ ಆ ಥರ. ಅವ್ರು ಇಳಿಬೇಕಾದ್ರೆ ಅಲ್ಲಿ ನಿಂತು ಸಿಕ್ಕಾಪಟ್ಟೆ ಭಯ ಗುರು. ಯಾಕೆಂದರೆ ಫಸ್ಟ್ ಆಫ್ ಆಲ್ ಅದು ಫುಲ್ ಸಾಫ್ಟ್ ಇದೆ ಸ್ಯಾಂಡು, ಕಂಪ್ಲೀಟ್ ನೈಸು. ಒಂದು ಸ್ವಲ್ಪ ಬ್ರೇಕ್ ಹೊಡೆಯೋಕೆ ಹೋಗಿ ಇದಾಯಿತು ಅಂದರೆ ಅಲ್ಲಿಂದ ಸೀತೆಯಲ್ಲಿ ಬಂದಿರ್ತೀವಿ ಕೆಳಗಡೆ. ಯಾವ್ದು ಗುರು ಇದು, ಹಂಗೆ ಬಂದಿದ್ದೋ ನಾವು ಒಂದು ಸಲ. ಇದು ಫುಲ್ಲು ಡೈರೆಕ್ಟು ಇದೆ. ಇದು ಕರ್ಕೊಂಡ್ಬರ್ತಾವಲ್ಲ, ಆ್ಯಕ್ಚುಲಿ ಹಂಗೆ ಬರಬೇಕಿತ್ತು ಅನ್ಸುತ್ತಾವೆ. ಬರೀ
ಎಲ್ಲ ಅಡ್ವೆಂಚರ್ ಅಂದರೆ ನೀವು ಮಾಡೋದೇಳಿ ಸ್ನೇಹಿತರೇ ಜನರೇ. ನೋಡಿ ಇಂಜಿನ್ ಬ್ರೇಕಿಂಗ್ ತಾನೇ ಕೆಲಸ ಮಾಡ್ತಿದೆ. ಬಿಟ್ಬಿಡ್ಬೇಕು, ನಾನೇನು ಅಪ್ಲೈ ಮಾಡ್ತಿಲ್ಲ, ಬ್ರೇಕಿಗೆ ಏನು ಅಪ್ಲೈ ಮಾಡ್ತಿಲ್ಲ. ಹೊಸಗೆರಳಾಗಿ ಬಿಟ್ಟಿದ್ದೀನಿ. ಯಾವನು ಬ್ರೇಕ್ ಹೊಡ್ಕೊಂಡು ಹೋಗ್ತಾನೆ. ಬ್ರೇಕ್ ಹೇಳೋರಾದರೆ ಹೋಯ್ತಾ. ಇಂಜಿನ್ ಬ್ರೇಕಿಂಗ್ ಇರೋದು ನನಗೆ ಮಾಡುತ್ತೆ ಬರೀ ಕೆಲಸ. ನಾವು ಹೆಂಗೆ ಹೋಗೋಣ ಹೆಂಗೆ? ಯಾಕೆಂದರೆ ನಮಗೆ ಈ ವ್ಯೂ ಕಾಣಿಸಿರಲಿಲ್ಲ. ನಾವು ಆ ಕಡೆಯಿಂದ ಬಂದಲ್ಲ, ಹಿಂದೆ ವ್ಯೂ ಮಾತ್ರ ಕಾಣಿಸ್ತಾ ಇದೆ ನಮಗೆ. ಬಟ್ ಈ ವ್ಯೂ ಇದೆಲ್ಲ ಅಮೇಜಿಂಗ್ ವ್ಯೂ. ಇದೇ ಇದೆ ಬೈಕು ಅನ್ಸುತ್ತೆ ನೋಡಿ, ಇದೇ ಅದು ಬೈಕು. ಬೆಳಿಗ್ಗೆ ನಮ್ಮವ್ರದ್ದು ಬ್ರೇಕ್ ಡೌನ್ ಆಗಿರೋದು. ಇಂಜಿನ್ ಸೀದಾಗಿದೆ ಅಂತೆ. ಈಗ ಅದನ್ನು ತಗೊಂಡು ಬರ್ತಾರೆ. ಓ ಮಸ್ತ್ ಇದೆ ಗುರು ಇದು. ಇದು ಹೇಳಿದ ಫ್ಲಾಟ್ ಆಗುತ್ತೆ. ಅಲ್ಲಿಂದ ಇಲ್ಲಿವರೆಗೂ ಯಾವ ಟ್ರೈನಲ್ಲಿ ಹೋಗ್ಬೋದು ನೀವು. ಒಂದೇ ಟ್ರೈನ್. ನೋಡಿದ್ದು ವ್ಯೂ ನೋಡಿ. ಒಂದು ಕಡೆ ಬಂದು ಸ್ಟಾಪ್ ಮಾಡಿದ್ವಿ. ಮೈ ಗಾಡ್ ಹೆಂಗಿದೆ ಅಂದರೆ ಇದೆ ನೋಡಿ ನಮ್ಮ ಗಾಡಿಗಳೆಲ್ಲ. ಇದು ವ್ಯಾಲಿ, ನಾನು ಹೇಳಿದ್ದಿದೆ ವ್ಯಾಲಿ. ಈ ಕಡೆಯಿಂದ ಹಿಡಿದು ಈ ಕಡೆವರೆಗೂ ಎಲ್ಲಾದರೂ ಹೋಗ್ಬೋದು ನಿಮ್ಮದೇ ಟ್ರಯಲ್ಸು. ಸ್ಪೆಷಲಿ ಈ ವ್ಯೂ ಗುರು, ಯಪ್ಪ ಅದು ಮೇಲೆಯಿಂದ ಹೆಂಗೆ ಕಾಣಿಸ್ತಿತ್ತಂದ್ರೆ. ಏನ್ ಬರ್ತಾವ ಅವನು. ನೋಡಿ ಪೂರ ವ್ಯಾಲಿ ನಮ್ಮ ಮುಂದೆ ಗಾಡಿ. ಈ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ಒಬ್ಬನೇ ಕಿಚಾಡ್ಕೊಂಡು ಹೋಗ್ಬೋದು. ಏನಂತೀರ? ಯಪ್ಪ ಜಾಸ್ತಿ ಮಾತಾಡ್ಕೊ ಹೋಗ್ತಿಲ್ಲ ಗುರು. ಅಲ್ಲಿ ಟಿ ಟಿಲಿ ಅವರೇ ಎಷ್ಟು 18 ಜನದಲ್ಲಿ ಆಲ್ಮೋಸ್ಟ್ 12 ಜನಕ್ಕೆ ಉಸಿರಾಟಕ್ಕೆ ಹೋಗೋದು ತೊಂದರೆ ಅಂತೆ. ಆಮೇಲೆ ತಲೆ ಸುತ್ತು ಬರ್ತಿದೆ, ಹುಷಾರಿಲ್ಲ.
ಕರ್ಕೊಂಡು ಹೋಗ್ತಾರೆ. ನೋಡಿ ಹೆಂಗ್ ಓಡ್ತಾ ಇದೆ. ಓ ಮೈ ಗಾಡ್. ಸ್ವಲ್ಪ ಬೇಗ ಬಂದಿದೆ. ಪಾಪ ಅವ್ರಿಗೆ ಬೈಕ್ ಪಂಚರ್ ಆಗಿದೆ. ಸೊ ಅದಕ್ಕೆ ಹಿಂದೆ ಫುಲ್ ಇಟ್ಕೊಂಡು ಹಿಂದೆಯಿಂದ ವೆಯ್ಟೆಲ್ಲ ಹಿಂದೆ ಲೀನ್ ಮಾಡಿ ಬರ್ತಾ ಇದ್ದಾರೆ. ಇದು ಬಂದ್ಬಿಟ್ಟು ಅಬ್ಸರ್ವೇಟ್ರಿ, ಈ ಸ್ಪೇಸ್ ಅಬ್ಸರ್ವೇಟ್ರಿ ಏನೋ ಇದೆ ಅವ್ರದ್ದು. ಅಲ್ಲೋಗ್ಬಿಟ್ಟು ನೋಡೋಣ. ಅದೊಂದು ವ್ಯೂ ಇದೆ ಅಂತ ಸಕ್ಕತ್ತಾಗಿ ಕಾಣಿಸುತ್ತೆ ಅವ್ರದ್ರಲ್ಲಿ. ಪ್ರಾಬ್ಲಮ್ ಏನಂದರೆ ನನಗೆ ಅಷ್ಟರಿಂದೆಲ್ಲ ಇವತ್ತು ಸಿಕ್ಕಾಪಟ್ಟೆ ಕೋಲ್ಡ್ ಆಗಿಬಿಟ್ಟಿದೆ. ಹುಲ್ಲಿಗೆ ಹೋದ್ಮೇಲೆ ರನ್ನಿಂಗ್ ಹೋಯ್ತು ಇಳ್ತಾನೆ, ಗ್ಯಾಪ್ ಎಲ್ಲ ತೋರ್ತಲೇ ಐತೆ. ಯಾರಿಗೆ ಹೇಳೋಣ ನಮ್ಮ ಕಷ್ಟ. ತೆಗೆದು ಮೂಗೆಲ್ಲ ಉಳಿತೈತೆ. ಆ ಸ್ಯಾಟ್ಲಿಗೆ ಏನು ಇಟ್ಟಿರ್ತಾರೆ ಆಫ್ಟರ್ 6 o'clock ಇಲ್ಲಿ ಎಂಟ್ರಿನೂ ಇಲ್ಲ ಮತ್ತು ಎಕ್ಸಿಟೂ ಇಲ್ಲ. ಯಾಕೆಂದರೆ 6 o'clock ಆದಮೇಲೆ ನಾವು ಹೆಡ್ಲೈಟ್ ಯೂಸ್ ಮಾಡ್ತೀವಲ್ಲ, ಅವ್ರು ಎಲ್ಲೆಲ್ಲೋ ಏನೋ ಕ್ಯಾಮ್ರಾ ಎಲ್ಲ ಮತ್ತು ಇದಕ್ಕಿರ್ತಾರೆ ಸೆನ್ಸರ್ ಎಲ್ಲ. ಸೊ ಅದು ರಿಫ್ಲೆಕ್ಷನ್ ಆಗಿ ಹೊಡೆಯುತ್ತೆ ಅಂತ ಆಫ್ಟರ್ 6 o'clock ಏನೋ ಬಿಡಲ್ವಂತೆ. ನೋಡಿ ಇದೆಲ್ಲ ಏನೋ ಮಾಡಿಕ್ಕಿದ್ದಾರೆ. ಅದು ಏನೋ ಇರುತ್ತೆ, ಅದೇ ಮೋಸ್ಟ್ ರಿಫ್ಲೆಕ್ಷನ್ ಅನ್ಸುತ್ತೆ ಅದು. ಹೇಗಿರುತ್ತೆ ಅದು? ಪಂಚರ್. ಕಂಗ್ರ್ಯಾಚುಲೇಷನ್. Getting down is kind of difficult. That is the one reflection they are telling. After 6 o'clock they will not allow you, no? Because of the headlight. Maybe that only, I guess. Reflection. नीचे वाली ऑब्जर्वेटरी में आ रहा है, नीचे वाली है. Okay. ಇದೇ ನೋಡಿ ಅಬ್ಸರ್ವೇಟ್ರಿ. ಏನು ಪ್ರಾಬ್ಲಮ್ ರಿಫ್ಲೆಕ್ಷನ್ಗ ಅಂತ ಗೊತ್ತಿಲ್ಲ. ಇದು ಇಲ್ಲ ಸ್ಯಾಟ್ಲೈಟ್ ಸಿಗ್ನಲ್ಲ ಹೆಂಗೆ ಮಾಡಿದ್ದಾರೆ ನೋಡ್ಗಳು. ಸುತ್ತ ತಿರುಗುತ್ತಿದ್ದು ಆ್ಯಕ್ಚುಲಿ ನೋಡಿ ರಿಫ್ಲೆಕ್ಷನ್ಗೆ. ಅದಕ್ಕೆ ಆಫ್ಟರ್ 6 o'clock ಬೈಕ್ಸ್ನು ಏನೂ ಅಲೋ ಇಲ್ಲ ಅದು ರಿಫ್ಲೆಕ್ಷನ್ ತಡೆಯೋಕ್ಕೆ. ಮೋಸ್ಟ್ಲಿ ಸುತ್ತ ರೊಟೇಟ್ ಆಗುತ್ತೆ. ಅದಕ್ಕೆ ಟ್ರೈನ್ ಥರದ್ದು ವೀಲ್ ಕೊಟ್ಟಿರೋದು. ಆರ್ಬಿಟ್ ಟ್ರೈನ್ ಮುಗಿಸ್ಕೊಂಡು ಹೋಗ್ತಾ ಇದ್ವಿ. ಮುಂದೆ ವ್ಯೂ ನೋಡ್ತಿರೋ ಅದು ಕಂಪ್ಲೀಟ್ ಗ್ರೀನ್ ಮೌಂಟೇನು.
ಅದರಿಂದ ಬ್ರೌನು, ಅದರಿಂದ ಲೈಟ್ ಬ್ರೌನು ಮತ್ತು ಡಾರ್ಕ್ ಬ್ರೌನು. ಅದೇ ಬಂದ್ಬಿಟ್ಟು ಹಾನ್ಲಿದು ಮೊನೆಸ್ಟ್ರಿ. ಬಟ್ ಅಲ್ಲಿ ಹೋಗಿಲ್ಲ ನಾವು, ಅಲ್ಲೇ ಮಾಡ್ತಾರೇನೋ ಗೊತ್ತಿಲ್ಲ. ಅದು ಹಾನ್ಲೆ ಮೊನೆಸ್ಟ್ರಿ ಅದು.